ಸೆಮಿಪುರಾಣಿಕ್ ಸರ್, ಒಂದು ಪ್ರಶ್ನೆ ಇರುತ್ತೆ ಇಲ್ಲಿ. ಏನಂದರೆ ಈ ಹೋರ್ಮುಜ್ ಅನ್ನೋ ವಿಚಾರ ಆಗಲಿ, ಇರಾನ್ ಇಸ್ರೇಲ್ ಅಮೆರಿಕ ಒಂದು ಯುದ್ಧ ಆಗಲಿ, ಇದು ಅಮೆರಿಕ ಇಸ್ರೇಲ್ ಮಾತು ಕಟ್ಟಿಕೊಂಡು ಅವ್ರು ಬಂದು ಕೆಡ್ಡಕ್ಕೆ ಬೀಳ್ತಿರುವಂತೆ ಕಾಣಿಸ್ತಾ ಇದೆ ಸರ್. ಈ ಕೆಡ್ಡಕ್ಕೆ ಇದೇ ಅಮೆರಿಕ ಬಿದ್ದಾಗ ಹೇಗೆ ಆಟ ಆಡಿಸ್ಬೇಕೋ, ಈ ಆನೆಯನ್ನು ಹೇಗೆ ಪಳಗಿಸ್ಬೇಕೋ ಅದರ ಬಗೆಗಿನ ಮುಂದಾಲೋಚನೆ ಮಾಡ್ತಿರೋದು, ದೂರಾಲೋಚನೆ ಮಾಡ್ತಿರೋದು ಚೈನಾ ಮತ್ತು ರಷ್ಯಾ. ಇವ್ರು ಬಂದು ಬಿದ್ದಿದ್ದಾರೆ ಇಲ್ಲಿ ಇಸ್ರೇಲ್ ಮಾತು ಕಟ್ಕೊಂಡು, ನಾವು ಇಲ್ಲಿ ಟೈಮ್ ಮಾಡೋಣ, ಈ ಆನೆಯನ್ನು ಚೆನ್ನಾಗಿ ಪಳಗಿಸೋಣ ನಾವು ಹಳ್ಳದಲ್ಲಿ ಇಟ್ಕೊಂಡು ಅಂತೇಳಿ ಅವ್ರು ಪ್ಲಾನ್ ಮಾಡಿರಬಹುದು ಸರ್. ಈ ಕಡೆ ಈಗ ನಮ್ಮ ಭಾರತವೂ ಸೇರಿದಂತೆ ಏನು ಮಾಡಬಹುದು? ಇವರಿಗೆ ಖಂಡಿಸೋಕ್ಕೂ ಆಗ್ತಾ ಇಲ್ಲ, ಸರಿದಾರಿ ತೊಗೊಂಬರೋಕ್ಕೂ ಆಗ್ತಾ ಇಲ್ಲ, ಒಂದು ವೇದಿಕೆ ಕ್ರಿಯೇಟ್ ಮಾಡೋಕ್ಕೂ ಆಗ್ತಾ ಇಲ್ಲ, ಈ ಆರ್ಥಿಕ ರಾಷ್ಟ್ರದಿಂದ ಆಚೆ ಬರೋ ದಾರಿನೂ ಗೊತ್ತಾಗ್ತಾ ಇಲ್ಲ. ಮೂಕ ಪ್ರೇಕ್ಷಕನ ಇಲ್ಲಿ ಭಾರತ ಅಥವಾ ಏಷ್ಯಾದ ರಾಷ್ಟ್ರಗಳು ಅಂತ. ಭಾರತಕ್ಕೆ ಒಳ್ಳೆ ಅವಕಾಶ ಇತ್ತು, ಅದನ್ನ ನೆನ್ನೆ ನಾನು ಹೇಳಿದೆ. ಬಟ್ ಭಾರತ ಅವಕಾಶವನ್ನು ಕಳ್ಕೊಂಡ್ರೆ, ಯಾಕೆಂದ್ರೆ ಇವ್ರು ಹೇಳ್ತಾರೆ ನಾವು ದಲಾಲಿ ಕೆಲಸ ಮಾಡಲ್ಲ. ದಲಾಲಿ ಕೆಲಸ ಅಲ್ಲ, ನೀವ್ ಹೇಳಿದ್ರಲ್ಲ, ಮಾನವ ಹತ್ಯೆ ಆಗ್ತಾ ಇದೆ, ಮತ್ತೆ ವಿಶ್ವದ ಎಲ್ಲೆಡೆ ಅದರ ಆರ್ಥಿಕ ಪರಿಣಾಮ, ಮತ್ತೆ ನಮ್ಮ ಜನಜೀವನ ದಿನನಿತ್ಯ ಜನಜೀವನಕ್ಕೆ ಒಂದು ರೀತಿಯಲ್ಲಿ ಒಂದು ಚಾಲೆಂಜ್ ಅಥವಾ ಒಂದು ರೀತಿಯ ದುಸ್ಥಿತಿ ಕೊಂಡೋಗಿದೆ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಬ್ಯಾಕ್ ಡೋರ್ ಡಿಪ್ಲೊಮಸಿ ಮಾಡಿದೀವಿ, ಎಲ್ಲರನ್ನೂ ಒನ್ ಟು ಒನ್, ನೇಷನ್ ಟು ನೇಷನ್. ಆದ್ರೆ ಭಾರತ ಯಾಕೆ ಇನಿಷಿಯೇಟಿವ್ ತಗೊಳ್ಳಿಲ್ಲ ಅಂತಕ್ಕಂಥದ್ದೇ ಒಂದು ರೀತಿಯಲ್ಲಿ ಕುತೂಹಲದ ಅಥವಾ ಆಶ್ಚರ್ಯದ ಸಂಗತಿ. ಕಾರಣ ಭಾರತ ಹೇಳುತ್ತೆ ನಾವು ಸ್ಟ್ರಾಟಜಿಕ್ ಸೈಲೆನ್ಸ್, ನಾವು ಜಾಣತನದ ಕಾರ್ಯ ಸಾಧುವಾದ ಮೌನವನ್ನು ವಹಿಸ್ತೀವಿ ಅಂತಾರೆ. ಮೋನಿ ಬಾಬಾ ಈ ಟೈಮ್ ನಲ್ಲಿ ಮೋನಿ ಬಾಬಾ ಆಗಕ್ಕೆ ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಬಿ ಪ್ರೊಆಕ್ಟಿವ್ ಅಂದ್ರೆ ಏನು? ಈಗ ರಷ್ಯಾ ಹೇಳುತ್ತೆ ನಾವು ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ತಯಾರಿದ್ದೀವಿ ಅಂತ. ರಷ್ಯಾಕ್ಕೇನೋ ಪವರ್ ಇದೆ, ಮತ್ತೆ ಅದು ಡಿಕ್ಟೇಟ್ ಮಾಡಬಹುದು ಅಂತ. ಚೀನಾ ಮತ್ತೆ ಯಾವ್ದೇ ರೀತಿಯಲ್ಲಿ ಇದನ್ನ ವಾಚ್ ಮಾಡ್ತಾ ಇದ್ರು. ನೀವು ಹೇಳಿದಂಗೆ ಅವ್ರು ಇದ್ರ ಲಾಭ ಪಡಿತಾರೆ, ಈಗಾಗಲೇ ಪಡಿತಾ ಇದ್ದಾರೆ. ಅವ್ರೇನ್ ಡಾಲರ್ ಅಲ್ಲಿ ಕೊಂಡ್ಕೊಳ್ಳಲ್ಲ, ಯುವಾನ್ನಲ್ಲೇ ಕೊಳ್ಳೋದು, ಬಟ್ ಅದನ್ನ ಸ್ಟೆಬಿಲೈಸ್ ಮಾಡಕ್ ಕೊಡ್ತಾ ಇದ್ದಾರೆ. ಆಮೇಲೆ ಚೀನಾಕ್ಕೆ ಹೆಚ್ಚಿನ ಸರಬರಾಜು ಆಗ್ತಕ್ಕಂಥದ್ದು ಇರಾನ್ ನಿಂದಾನೆ. ಅದರಿಂದ ಚೀನಾ ನ್ಯಾಚುರಲಿ ಟೇಕಿಂಗ್ ಕೇರ್ ಆಫ್ ಇರಾನ್, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ it will come to the rescue of Iran in case there is a big conflict or kind of escalation of war. ಆ ಪಾಯಿಂಟ್ ಆಫ್ ವ್ಯೂ ಭಾರತ ಏನ್ ಮಾಡ್ಬೋದು ಅಂತ ನೀವು ಹೇಳಿದ್ರೆ, ಈಗೂ ಸಹ ಭಾರತ ಇರಾನ್ ಅವ್ರು ನಮ್ಮನ್ನ ಬಹುಶಃ ನಂಬಲಿಕ್ಕಿಲ್ಲ. ನಾನು ಒಂದ್ ಮಾತನ್ನ ಬಹಳ ನಿಷ್ಠೂರವಾಗಿ ಹೇಳ್ತೇನೆ, ಪಾಕಿಸ್ತಾನವನ್ನ ಇರಾನ್ ಪ್ರಿಫರ್ ಮಾಡಿರೋ ಕಾರಣ ಏನಂದ್ರೆ ಧರ್ಮ. ಅವ್ರು ಶಿಯಾ ಸುನ್ನಿ ಇರ್ಬೋದು, ಈ ಇರಾನ್ ಮೆಂಟಾಲಿಟಿ ನಾನು ಅನಲೈಸ್ ಮಾಡಿದ ಹಾಗೆ ನನಗೆ ಅನೇಕ ರೀತಿಯ ಸ್ಟೂಡೆಂಟ್ಸ್ಗಳು ಮತ್ತೆ ಈಜಿಪ್ಟ್ ಪ್ರೊಫೆಸರ್ಸ್ ಕಾಂಟ್ಯಾಕ್ಟ್ ಇದೆ. ಅವ್ರು ಹೇಳ್ತಾರೆ ಇರಾನ್ ವಿಲ್ ಟ್ರಸ್ಟ್ ಓನ್ಲಿ ಮುಸ್ಲಿಂ ಕಂಟ್ರಿ ಆರ್ ಇಸ್ಲಾಮಿಕ್ ಕಂಟ್ರಿ. ಬಿಕಾಸ್ ನೋಡಿ ಅವರ ಡೆಲಿಗೇಷನ್ ಅಲ್ಲಿ ಯಾರು ಇಲ್ಲ, ಇವನ್ ಟರ್ಕಿನೂ ಸಹ ಅವ್ರು ಸೇರ್ತಿಲ್ಲ. ಯಾಕೆಂದ್ರೆ ಟರ್ಕಿ ಒಂಥರ ಹೈಬ್ರಿಡ್ 50-50 ಅಂತ. ಸೊ ಈ ದೃಷ್ಟಿಯಲ್ಲಿ ಭಾರತಕ್ಕೆ ನಾವು ವಿ ಆರ್ ನಾಟ್ ಎ ಪಾರ್ಟಿ ಟು ವಾರ್. ಭಾರತಕ್ಕೆ ಯಾವುದೇ ರಾಷ್ಟ್ರದ ಒಂದು ಇಂಚು ಭೂಮಿನೂ ಬೇಕಿಲ್ಲ. ಅದು ನಮ್ಮ ಇತಿಹಾಸದಲ್ಲೇ ನಾವು ಸ್ವಾತಂತ್ರ್ಯ ಬಂದಾಗಿಂದ ತೋರಿಸ್ಕೊಟ್ಟಿದೀವಿ. ಅಂದ್ರೆ ನಮ್ಮದನ್ನ ರಕ್ಷಿಸಿಕೊಳ್ತಕ್ಕಂಥ ಭಾರತಕ್ಕೆ ಒಂದು ವಿಶ್ವದಲ್ಲಿ ಒಂದು ಗೌರವ, ಒಂದು ಸ್ಥಾನ ಇದೆ. ಮಿಲಿಟರಿ ಶಕ್ತಿ ಇಲ್ಲದೆ ಇರಬಹುದು, ಬಟ್ ರೀಜನಲಿ ವಿ ಆರ್ ರಿಯಲಿ ಪವರ್ ಟು ರೆಕನ್ ವಿತ್. ಸೊ ಈ ಒಂದು ಅವಕಾಶವನ್ನ ಬಳಸ್ಕೊಳ್ಳಿಕ್ಕೆ ಯಾಕಾಗಲ್ಲ? ಮೋದಿ ಅವರು ಒಂದು ರೀತಿಯಲ್ಲಿ ಮೌನ ವಹಿಸಿರ್ತಕ್ಕಂಥದ್ದು ಯಾವ ಕಾರಣಕ್ಕೆ? ಇದರಿಂದ ಏನ್ ಅಡ್ವಾಂಟೇಜ್ ನಿಮಗೆ? ಇನ್ನು ಹೇಳ್ಬೋದು ಪಾಕಿಸ್ತಾನ ಫೇಲ್ ಆಯ್ತು, ಅದರಿಂದ ಪಾಕಿಸ್ತಾನಕ್ಕೆ ಅವಮರ್ಯಾದೆ ಆಯ್ತು, ಅದು ಬೇರೆ ವಿಷಯ. ಸಮ್ ಅಟೆಂಪ್ಟ್ ವಾಸ್ ಮೇಡ್. ಪಾಕಿಸ್ತಾನ ಈಗ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಒಂದು ಮೈಲೇಜ್ ಬಂದಿದೆ. ಏನು, ಇರಾನ್ ಪಾಕಿಸ್ತಾನವನ್ನ ಟ್ರಸ್ಟ್ ಮಾಡಿದೆ, ಅಮೆರಿಕವನ್ನು ಒಪ್ಕೊಂಡಿದೆ. ಬಿಕಾಸ್ ಅಮೆರಿಕ ಇಸ್ ಎ ಪೋಸ್ಟಲ್ ಪಾಯಿಂಟ್, ಅದು ಏಜೆಂಟ್ ಇದ್ದಂಗೆ. ಸೊ ಇಬ್ಬರಿಗೂ ಒಂದು ರೀತಿಯಲ್ಲಿ ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ಪಾಕಿಸ್ತಾನ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ. ಭಾರತ ಏನಾದ್ರು ರಷ್ಯಾದೊಂದಿಗೆ ಈ ಯುದ್ಧವನ್ನ ನಿಲ್ಲಿಸ್ತೇವೆ ಅಂತ ಹೇಳಿದ್ರೆ ಬಹುಶಃ ಇಸ್ರೇಲ್ ಒಪ್ಪುತ್ತೆ, ಅಮೆರಿಕಾನು ಒಪ್ಪುತ್ತೆ, ಇರಾನ್ ಅನ್ನು ಒಪ್ಪಿಸಬಹುದು ಅಂತಕ್ಕಂಥ ಸನ್ನಿವೇಶ ಇದೆ. ಸೊ ಅದರಿಂದ ಈ ಮುಂದಿನ ಮೀಟಿಂಗ್ ಇದೆಯಲ್ಲ, ಈ ಸೀಸ್ ಫೈರ್ ಇವತ್ತು ಸಾಯಂಕಾಲ ವೈಲೇಟ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನನ್ನ ಪ್ರಕಾರ ವೈಲೇಟ್ ಮಾಡಲ್ಲ. ಕಾರಣ ಇದು ಹೆದರ್ಸ್ಲಿಕ್ಕೋಸ್ಕರ ಶಿಪ್ಗಳನ್ನ ಒಂದಾದ್ಮೇಲೆ ಒಂದು 3 ದೊಡ್ಡ ವಾರ್ಶಿಪ್ಸ್ ಅನ್ನ ಕಳಿಸಿದ್ದಾರೆ. ಸೊ ಈ ದೃಷ್ಟಿಯಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಒಂದು ರೇ ಆಫ್ ಹೋಪ್ ಏನಂದ್ರೆ ಭಾರತ ಈ ರೀತಿಯ ಇನಿಷಿಯೇಟಿವ್ ತಗೊಳ್ಬಹುದು, ತಪ್ಪೇನಿಲ್ಲ. ಮೆಂಬರ್ ಆಫ್ ದಿ ಬ್ರಿಕ್ಸ್ ಆಲ್ಸೋ, ಬ್ರಿಕ್ಸ್ ನಲ್ಲಿ ಇರಾನ್ ಸಹ ಇದೆ. ಸೊ ಅಲ್ಲೂ ನೀವು ಒಂದು ರೀತಿಯಲ್ಲಿ ಲೆವರೇಜ್ ಉಪಯೋಗಿಸಬಹುದು. ಈ ಸನ್ನಿವೇಶದಲ್ಲಿ ನೋಡಿದ್ರೆ ಭಾರತದ ಒಂದು ಮೌನ ಇದೆಯಲ್ಲ, ಆ ಮೌನವನ್ನು ಮುರಿದು ಕಾರ್ಯಶೀಲವಾಗಿ ಪ್ರೊಆಕ್ಟಿವ್ ಆಗಿ ನಾವು ಈ ರಷ್ಯಾದೊಂದಿಗೆ ನಾವು ಸಹ ಈ ಒಂದು ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ತಯಾರಿದ್ದೇವೆ, ಮತ್ತೆ ಶಾಂತಿಯ ಮಾತುಕತೆಗಳಾಗಬೇಕು ಅಂತ. ಆ ಕಂಡೀಷನ್ ಮತ್ತೆ ಒಪ್ಪಿಸಬಹುದು. ಇರಾನಿನ ನ್ಯೂಕ್ಲಿಯರ್ ಇದನ್ನ ಏನಿದೆ ಇನ್ಸ್ಪೆಕ್ಷನ್, ಯುರೇನಿಯಂ ಅದನ್ನ ಇಂಟರ್ನ್ಯಾಷನಲ್ ಇನ್ಸ್ಪೆಕ್ಷನ್ ಬಳಸ್ಬೋದು. ಇರಾನ್ ಸಹ ಒಪ್ಪಿಸಬಹುದು.